ಧಾರವಾಡ ಮಂದಿಗೆ ಒಂದು ಪ್ರಶ್ನೆ, ವಾಲ್ಟರ್ ಎಲಿಯಟ್ ಯಾರು? ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಐ ಬೆಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇಡೀ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಮೊತ್ತ ಮೊದಲ ಕನ್ನಡ ಶಾಲೆಯನ್ನ ತೆರೆದ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್. ಐ ರಿಪೀಟ್, ಇಡೀ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಪ್ರಪ್ರಥಮ ಕನ್ನಡ ಶಾಲೆಯನ್ನ ಈ ಧಾರವಾಡದ ನೆಲದಲ್ಲಿ ಓಪನ್ ಮಾಡಿದಂತ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್. ಆ ಕಾಲದಲ್ಲಿ ಕನ್ನಡ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅನುಮತಿನೇ ಇರಲಿಲ್ಲ ರೀ. ಎಂಥ ದುರ್ಗತಿ ಇತ್ತು ಗೊತ್ತಾ ಆಗ, 200 ವರ್ಷದ ಕೆಳಗೆ. ಅಂಥ ದುರಿತ ಕಾಲದಲ್ಲಿ ಇಲ್ಲಿ ಬಂದಂತ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್ ತನ್ನ ಸ್ವಂತ ಖರ್ಚಿನಿಂದ 1831 ಒಂದು ಕನ್ನಡ ಶಾಲೆ ಓಪನ್ ಮಾಡ್ತಾನೆ. ಅದನ್ನ 3 ವರ್ಷಗಳ ಕಾಲ ತನ್ನ ಜೇಬಿನಿಂದ ಮೇಷ್ಟ್ರಿಗೆ ಸಂಬಳ ಕೊಟ್ಟು ನಡೆಸ್ತಾನ್ರಿ. ಅಲ್ಲಿಗೆ ಮುಂಚೆ ಅದು ಮಠಗಳಲ್ಲಿ ನಡೀತಾ ಇತ್ತು ಕನ್ನಡ ಶಾಲೆಗಳು, ಸಾಲಿ ಮಠ ಅಂತ ಅದಕ್ಕೆ ಹೇಳೋದು. ಗೊತ್ತಾಯ್ತಾ? ಈ ವಾಲ್ಟರ್ ಎಲಿಯಟ್ ಬಂದ್ಮೇಲೆ ತನ್ನ ಸರ್ಕಾರವನ್ನೇ ಎದುರು ಹಾಕೊಂಡು, ತನ್ನ ಸರ್ಕಾರವನ್ನೇ ಅನುಮತಿ ಕೊಡದೇ ಪರವಾಗಿಲ್ಲ, ನಾನು ಓಪನ್ ಮಾಡ್ತೀನಿ, ಏನ್ ಮಾಡ್ತೀಯ ನೋಡು ಅಂತ ಹೇಳಿ ಸರ್ಕಾರಕ್ಕೆ ಸೆಡ್ ಹೊಡೆದು 1831 ಪ್ರಪ್ರಥಮ ಉತ್ತರ ಕರ್ನಾಟಕದ ಕನ್ನಡ ಶಾಲೆಯನ್ನ ಈ ಧಾರವಾಡ ನೆಲದಲ್ಲಿ ತೆರೆದಂತ ಪ್ರಾತಸ್ಮರಣೀಯ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್. ಅವನ ಫೋಟೋನ ನೀವು ಮನೇಲಿಟ್ಟು ಪೂಜೆ ಮಾಡ್ಬೇಕು. ನೀವು ಈ 4 ವರ್ಷಕ್ಕೆ 2 ಶತಮಾನ ಕಳೆಯುತ್ತೆ. ಸೆಲೆಬ್ರೇಟ್ ಮಾಡ್ರಿ. ಆಗ ಧಾರವಾಡ ಬಂದಿ ನೀವು ಮರಿಬೇಡ್ರಿ ಅವನ್ನ. ಇಡೀ ಧಾರವಾಡ ಹುಡುಕ್ದೆ ಅವ್ನು ಕಟ್ಟಿದ ಸ್ಕೂಲ್ ಎಲ್ಲೂ ನನಗೆ ಸಿಕ್ಲಿಲ್ಲ. ಎಂತ ದುರಂತ ನೋಡ್ರಿ ಇದು. ಅವ್ನು ಕಟ್ಟಿದ ಸ್ಕೂಲ್ ನೀವು ಉಳಿಸ್ಕೋಬೇಕಿತ್ತು. ಉಳಿಸ್ಕೊಂಡಿದ್ರೆ ಅಕಸ್ಮಾತ್ ಇವತ್ತು ನನಗೆ ನೀವು ತಿಳಿಸ್ರಿ, ನಾನು ಇನ್ನೊಂದ್ಸಲಿ ಬಂದು ನೋಡ್ತೀನಿ. ವಾಲ್ಟರ್ ಎಲಿಯಟ್, ನೀವು ಯಾರು ಮರೆಯಬಾರದಂತ ಪ್ರಾತಸ್ಮರಣೀಯ ಬ್ರಿಟಿಷ್ ಅಧಿಕಾರಿ, ಕನ್ನಡದ ನೆಲದಲ್ಲಿ ಕನ್ನಡದ ಶಾಲೆಯನ್ನ ಓಪನ್ ಮಾಡಿದಂತ ಬ್ರಿಟಿಷ್ ಪ್ರಾತಸ್ಮರಣೀಯ ವಾಲ್ಟರ್ ಎಲಿಯಟ್. ಅವನನ್ನ ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ, ಮರಿಬಾರ್ದು. ನಿಮ್ಮ ಮನೇಲಿ ಅವ್ನ ಫೋಟೋ ಇಟ್ಕೊಳ್ರಿ. ಹಿ ಈಸ್ ದ ಒನ್. ನಮ್ಗಿಲ್ಲಿ ಕನ್ನಡ ನೆಲದಲ್ಲಿ ಕನ್ನಡ ಶಾಲೆಯನ್ನ ತೆರೆದು ನಮಗೆ ಕೊಟ್ಟಂತ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್.